ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಕೋಲಾರದ ಮಾಡೆಲ್ ಒಬ್ಬರು ಅಮೆರಿಕದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಕೋಲಾರದ ಗಾಂಧಿನಗರದ ನಿವಾಸಿ 42 ವರ್ಷದ ಸುರೇಶ್ ಕುಮಾರ್ ಅಮೆರಿಕದ ಟೆಕ್ಸಾಸ್ ನಗರದಲ್ಲಿ 3 ದಿನಗಳ ಹಿಂದೆ ಸಂಭವಿಸಿರುವಂತಹ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸುರೇಶ್ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಕೋಲಾರದ ಗಾಂಧಿನಗರದ ಚಲಪತಿ ಮುನಿಯಮ್ಮ ದಂಪತಿಯ ಪುತ್ರ ಸುರೇಶ್ ಬಾಡಿ ಬಿಲ್ಡರ್ ಆಗಿದ್ದು ಮುಂಬೈನಲ್ಲಿ ನೆಲೆಸಿದ್ರು. ಕೆಲಸ ನಿಮಿತ್ತ ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ. ಕನ್ನಡದ ಹಲವು ನಟ ನಟಿಯರಿಗೆ ಸುರೇಶ್ ಜಿಮ್ ಟ್ರೈನರ್ ಆಗಿದ್ರು. ಮಾಡೆಲ್ನಲ್ಲೂ ಕೂಡ ಗುರುತಿಸಿಕೊಂಡಿದ್ರು ಸುರೇಶ್ ಕುಮಾರ್ ಅವರು. ಆದರೆ ದೆಹಲಿ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆ ಕೂಡ ಆಗಿದ್ರು. ಆದರೆ ಈಗ ಮೃತಪಟ್ಟಿದ್ದಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ರೋಗಿಗಳು ಪರದಾಟ ಪಡುತ್ತಿದ್ದಾರೆ. ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿರುವುದು. ರಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ರೋಗಿಗಳು ಬೇಸರವನ್ನ ಹೊರಗಾಕ್ತಿದ್ದಾರೆ. ಪ್ರತಿದಿನ ರೋಗಿಗಳು ಪರದಾಟ ಪಡುವಂತ ಪರಿಸ್ಥಿತಿಯಲ್ಲಿ ಬಂದಿದೆ ಅನ್ನೋದಾಗಿ ಚಂದ್ರಗಿರಿ ಎನ್ನುವಂತ ರೋಗಿ ಈ ಬಲಗಾಲನ್ನ ಮುರಿದ ಕಾರಣ ಆಸ್ಪತ್ರೆಗೆ ಬಂದಿದ್ರು. ಆದರೆ 1 ಗಂಟೆ ಆದ್ರೂ ಕೂಡ ವೀಲ್ಚೇರ್ ಸಿಗದೆ ಪರದಾಡಿದ್ದಾರೆ. ಕುಟುಂಬಸ್ಥರು ಕಾಲು ಹಿಡಿದುಕೊಂಡು ಇಲ್ಲಿ ಬೇಸರವಾಗಿ ಹೊರಗಡೆ ಬಂದಿದ್ದಾರೆ. ರಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ಹೊರಗಾಕಿದ್ದಾರೆ. ವೈದ್ಯಕೀಯ ಸಕಲ ಸೌಕರ್ಯಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಕತ್ತಲೆ ಕೋಣೆಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಗೌರಿಬಿದನೂರಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನರು ಪರದಾಡ್ತಿದ್ದಾರೆ. ರೋಗಿಗಳ ಪರದಾಟವನ್ನ ನೋಡೋದಕ್ಕಾಗದೆ ವೈದ್ಯರು ಮೊಬೈಲ್ ಟಾರ್ಚ್ ನ ಹಿಡಿದು ಚಿಕಿತ್ಸೆ ನೀಡ್ತಾ ಇದ್ದು ಗಂಟೆಗಟ್ಟಲೆ ಕರೆಂಟ್ ಇಲ್ಲದೆ ನವಜಾತ ಶಿಶುಗಳಿಗೆ ಜೊತೆಯಲ್ಲಿ ಗರ್ಭಿಣಿಯರಿಗೆ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರು ಪರದಾಡಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ರೋಗಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಮಂತ್ರಾಲಯ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಸ್ಟೆಲ್ಗೆ ಉಪ ಲೋಕಾಯುಕ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಅನ್ನ ಸಸ್ಪೆಂಡ್ ಮಾಡಲು ಉಪ ಲೋಕಾಯುಕ್ತ ಬಿ ವೀರಪ್ಪ ಸೂಚನೆ ನೀಡಿದ್ದಾರೆ. ಈ ವೇಳೆ ಅಲ್ಲಿಯ ವ್ಯವಸ್ಥೆಯನ್ನ ಕಂಡು ವಾರ್ಡನ್ ದೇವರಾಜನ್ನ ಅಮಾನತು ಮಾಡಲು ಆದೇಶ ನೀಡಿದ್ದಾರೆ. ವಸತಿ ನಿಲಯದಲ್ಲಿ 159 ವಿದ್ಯಾರ್ಥಿಗಳಿದ್ರೂ ಕೂಡ 427 ವಿದ್ಯಾರ್ಥಿಗಳಿಗೆ ಹಾಜರಾತಿ ಹಾಕಿದ ದೇವರಾಜನ್ನ ಅಮಾನತು ಮಾಡಲು ರಾಯಚೂರು ಸಿಇಒ ಈಶ್ವರ್ ಕುಮಾರ್ ಕಾಂದು ಆದೇಶವನ್ನ ಹೊರಡಿಸಿದ್ದಾರೆ. ಚಪಾತಿ ರೊಟ್ಟಿ ಬಿಸಿ ಬಿಸಿ ಬರ್ತಾವೆ. ಮೇಡಮ್ ಬೇರಿದ್ದು ಲೋಕಾಯುಕ್ತ ಬೋರ್ಡ್ ಇಲ್ಲಿ ಲೋಕಾಯುಕ್ತ ಬೋರ್ಡ್ ಇಲ್ರಿ ವಾರ್ಡನ್ ಸಾಹೇಬ್ರೆ ಹಾಕಿಲ್ಲ. ಹಾಕು ಫಸ್ಟು ರಾಯಚೂರು ಲೋಕಾಯುಕ್ತದು ಬೆಂಗಳೂರು ಲೋಕಾಯುಕ್ತ. ನಿಮ್ಮ ಪ್ರಾಬ್ಲಮ್ ಆದರೆ ಎಲ್ಲ ಲೆಟ್ರ್ ಬರೀರೋ ಲೋಕಾಯುಕ್ತ ಬೆಂಗಳೂರಿಗೆ. ನಾವು ನಿಮ್ಮ ಲೆಟ್ರ್ ಮೇಲೆ ಕೆಲಸ ಇಷ್ಟು ಮಾಡ್ತೇವೆ ಅವನ ಮೇಲೆ. ಅವ್ರು ಒಳ್ಳೆ ಊಟ ಹಾಕಿದ್ರೆ ಚೆನ್ನಾಗಿ ಓದ್ತಾರೆ ಮಕ್ಕಳು. ನೀವು ಊಟ ಹಾಕ್ತೀರಾ ಬೇಜವಾಬ್ದಾರಿ ಮಾಡಿದ್ರೆ ಯು ಆರ್ ಇನ್ಸಲ್ಟಿಂಗ್. ಅಪ್ರಾಪ್ತರ ಪ್ರೀತಿಯ ಹುಚ್ಚಾಟದ ವಿಚಿತ್ರ ಘಟನೆ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ನಡೆದಿದೆ. ಪ್ರೀತಿಯ ಹುಚ್ಚಾಟ ನೋಡಿ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಎಸ್ಎಸ್ಎಲ್ಸಿ ಓದ್ತಾ ಇರುವಂತಹ ಅಪ್ರಾಪ್ತ ಬಾಲಕ ಬಾಲಕಿ ಪ್ರೀತಿ ಬೆಳೆಸಿಕೊಂಡು ರಾಧಮ್ಮ ಎನ್ನುವರ ಬಾಡಿಗೆ ಮನೆಗೆ ಪ್ರತಿದಿನ ಹೋಗ್ತಾ ಇದ್ರು. ಮನೆಯವರು ಕೆಲಸಕ್ಕೆ ಹೋದಾಗ ಕೀಯನ್ನ ಪಡೆದು ಮನೆಯೊಳಗೆ ಇಬ್ಬರು ಅಪ್ರಾಪ್ತರು ಸೇರ್ತಾ ಇದ್ರು ಅಂತ ಮಾಹಿತಿ ಬಂದಿದೆ. ಈ ಸಂಬಂಧ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು. ಪ್ರೀತಿಯ ಹುಚ್ಚಾಟ ಮಾತ್ರ ನಿಂತಿಲ್ಲ. ಕೊನೆಗೆ ನೆರೆಹೊರೆಯವರೆಲ್ಲರೂ ಕೂಡ ಇಬ್ಬರನ್ನ ಮನೆಯೊಳಗೆ ಕಂಡು ಡೋರನ್ನ ಹಾಕಿ ಬಾಗಲಗುಂಟೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಸಂಬಂಧ ಬಾಗಲಗುಂಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಉಪನ್ಯಾಸಕರ ನೇಮಕಾತಿಗೆ ಒತ್ತಾಯಿಸಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ಈ ಪ್ರತಿಭಟನೆ ಸಾಗಿರುವಂತದ್ದು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿಷಯಾಧಾರಿತ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದೊಂದು ತಿಂಗಳಿನಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬವಾಗುತ್ತಿದ್ದು ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಣ ಇಲ್ಲದೆ ವಂಚಿತರಾಗ್ತಿದ್ದಾರೆ. ಕೂಡಲೇ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಲಕ್ಕಪ್ಪ ಅಂತೇಳಿ ಎಐಡಿಎಸ್ಒ ಸ್ಟೇಟ್ ಸೆಕ್ರೆಟರಿಯೇಟ್ ಮೆಂಬರ್ ಸರ್. ಕರ್ನಾಟಕದಾದ್ಯಂತ ಕಳೆದ 1 ತಿಂಗಳಿಂದ ಕಾಲೇಜ್ಗಳು ಶುರುವಾಗಿದೆ, ಡಿಗ್ರಿ ಕಾಲೇಜ್ಗಳು. ಇಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಮಾತ್ರ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೆ, ಡೈಲಿ ಕ್ಲಾಸಿಗೆ ಬರ್ತಾರೆ, 1 ಪೀರಿಯಡ್ ಅಟೆಂಡ್ ಆಗ್ತಾರೆ, 2 ಪೀರಿಯಡ್ ಅಟೆಂಡ್ ಆಗ್ತಾರೆ, ಮನೆಗೆ ಹೋಗ್ತಾರೆ. ಇಲ್ಲಾಂದರೆ ಬಂದು ಕ್ಲಾಸ್ ರೂಮಲ್ಲಿ ಕ್ಲಾಸ್ ಗೋಡೆಗಳನ್ನ ನೋಡ್ಕೊಂಡು ವಾಪಸ್ ಹೋಗುವಂಥದ್ದಿದೆ. ಯಾಕೆ ಅನಾರೋಗ್ಯ ಕಾರಣಕ್ಕೆ ಯುವಕನೊಬ್ಬನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಚಿತ್ರದುರ್ಗ ಜಿಲ್ಲೆಯ ಮದೇಹಳ್ಳಿ ಗ್ರಾಮದ ಪಿಎಂಎಸ್ ಲೇಔಟ್ನಲ್ಲಿ ಘಟನೆಯಾಗಿರೋದು. ಎಂಟೆಕ್ ಪದವೀಧರನಾಗಿದ್ದ ದರ್ಶನ್ ಮನೆಯ ಕೋಣೆಯಲ್ಲಿ ಸೀರೆಯನ್ನ ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ. ಕೆಲವು ದಿನಗಳ ಹಿಂದೆ ಅನಾರೋಗ್ಯವಂತ ಆಸ್ಪತ್ರೆಗೆ ದಾಖಲಾಗಿದ್ರು. ಬಳಿಕ 1-2 ದಿನದ ನಂತರ ಮನೆಯಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಸ್ಥಳಕ್ಕೆ ಚಿತ್ರದುರ್ಗ ಕೋಟೆ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಏನಿಲ್ಲ. ಮೆಹಬೂಬ್ ಅಲಿ ಜಮಖಂಡಿ ಕೊಲೆ ಕೇಸ್ನಲ್ಲಿ ತೀರ್ಪು ಪ್ರಕಟವಾಗಿದ್ದು ಒಬ್ಬರಿಗೆ ಜೀವಾವಧಿ, ಇನ್ನಿಬ್ಬರಿಗೆ 3 ವರ್ಷ ಸಜೆ ನೀಡಿದ್ದಾರೆ. ಮುಂಡಗೋಡ ತಾಲೂಕಿನ ಲಕ್ಕೊಳ್ಳಿ ಬಳಿ 2021 ಡಿಸೆಂಬರ್ 31ರಂದು ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿರಸಿ ನಗರ ಮೊದಲ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ಕೋರ್ಟ್ ಈಗ ಪ್ರಕಟಣೆಯನ್ನ ಹೊರಡಿಸಿದೆ. ಬಹಳ ಪ್ರಮುಖವಾಗಿ ನ್ಯಾಯಾಧೀಶ ಕಿರಣ್ ಕಿಣಿ ಪ್ರಕಟಿಸಿರುವಂತಹ ಈ ತೀರ್ಪಿನಲ್ಲಿ ಪ್ರಮುಖ ಆರೋಪಿ ಇಬ್ರಾಹಿಂಗೆ ಜೀವಾವಧಿ ಶಿಕ್ಷೆ ಮತ್ತು 10,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಇನ್ನು ಕೊಲೆಗೆ ಸಹಕಾರವನ್ನು ನೀಡಿದ್ದ ಆರೋಪಿಗಳಾಗಿರುವಂತಹ ಶರೀಫ್ ಹಾಗೂ ನಾಜಿಯಾಗೆ ತಲಾ 3 ವರ್ಷ ಜೈಲು ಶಿಕ್ಷೆ ಮತ್ತು 3,000 ದಂಡವನ್ನು ವಿಧಿಸಲಾಗಿದೆ. ಇದೇ ವೇಳೆ ಕೊಲೆಯಾಗಿರುವಂತಹ ಮೆಹಬೂಬ್ ಅಲಿ ಅವರ ಪತ್ನಿ ಬೇಬಿ ಆಯಿಷಾಗೆ 25,000 ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನ ನೀಡಿದೆ. ಸರಗಳ್ಳತನ ಮಾಡಿದ ಕಳ್ಳನನ್ನ ಬಂಧಿಸಿ ಮಂಡ್ಯದ ಬೆಳ್ಳೂರು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ತುಮಕೂರು ಮೂಲದ ಭರತ್ ಬಂಧಿತ ಆರೋಪಿ. ಬೆಳ್ಳೂರು ಸೇರಿ ಹಲವೆಡೆ ಖತರ್ನಾಕ್ ಕಳ್ಳರು ಸರಗಳ್ಳತನ ನಡೆಸಿದ್ದ ಅನ್ನೋದು ತಿಳಿದು ಬಂದಿತ್ತು. ಸದ್ಯ ಬಂಧಿತ ಆರೋಪಿಯಿಂದ 7 ಲಕ್ಷ ರೂಪಾಯಿ ಮೌಲ್ಯದ 70 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಆಗಸ್ಟ್ 15ರಂದು ನಾಗಮಂಗಲದ ವಡ್ಡರಹಳ್ಳಿ ಕಿರಣ್ ಪತ್ನಿ ಚೈತ್ರ ಅವರ ಕತ್ತಿನಿಂದ 30 ಗ್ರಾಂನ ಚಿನ್ನದ ಸರವನ್ನ ಕಳ್ಳತನ ಮಾಡಿದ್ರು. ಈ ಬಗ್ಗೆ ನಾಗಮಂಗಲ ಗ್ರಾಮಾಂತರ ಪೊಲೀಸರಿಗೆ ಕಿರಣ್ ಪತ್ನಿ ದೂರು ನೀಡಿದ್ರು. ದೂರನ್ನ ಆಧರಿಸಿ ಆರೋಪಿಯನ್ನ ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಅದು ಇದು ತರೋದು ನನ್ನ ಕವರ್ ಕೊಟ್ಬಿಟ್ರೆ ಆಯ್ತು ಬಪ್ಪ. ಗಣೇಶ ವಿಸರ್ಜನೆಯ ವೇಳೆ ನೀರಿನಲ್ಲಿ ಮುಳುಗಿ ಯುವಕ ಸಾವನ್ನಪ್ಪಿದ್ದಾನೆ. ಮಂಡ್ಯದ ಮದೂರು ತಾಲೂಕಿನ ಕಾರ್ಕಳ್ಳಿ ಗ್ರಾಮದಲ್ಲಿ ಘಟನೆಯಾಗಿದೆ. 40 ವರ್ಷದ ಕಾರ್ಕಳ್ಳಿ ಗ್ರಾಮದ ರವಿಕುಮಾರ್ ಮೃತಪಟ್ಟಿರುವಂತ ವ್ಯಕ್ತಿ. ಹೆಬ್ಬಾಳ ನಾಲೆಯಲ್ಲಿ ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಈ ದುರ್ಘಟನೆಯಾಗಿದೆ. ಇನ್ನು ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.